ಹಾಯ್ ಆಲ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮುಟ್ಟಾದವರು ಮಂತ್ರಾಕ್ಷತೆಯನ್ನು ಮುಟ್ಟಬಹುದಾ, ಮಂತ್ರಾಕ್ಷತೆಯನ್ನು ಹೇಗೆ ತಗೊಳ್ಬೇಕು ಅನ್ನುವಂತಹ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಂತ್ರಾಕ್ಷತೆಯಲ್ಲಿ ಸಾಕ್ಷಾತ್ ರಾಯರೇ ನೆಲೆಸಿದ್ದಾರೆ ಎಂಬುದು ರಾಯರ ಭಕ್ತರ ನಂಬಿಕೆ. ಈ ಕಾರಣಕ್ಕಾಗಿ ರಾಯರ ಭಕ್ತರು ರಾಯರ ಮಠಗಳಿಗೆ ಭೇಟಿ ನೀಡಿದಾಗಲೆಲ್ಲ ತಪ್ಪದೇ ತಮ್ಮೊಂದಿಗೆ ರಾಯರ ಆಶೀರ್ವಾದ ಉಳ್ಳಂತಹ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬರ್ತಾರೆ. ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದು ಅಥವಾ ಸ್ವೀಕಾರವನ್ನು ಮಾಡೋದು ಹೇಗೆ, ಮಂತ್ರಾಕ್ಷತೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು ಅನ್ನುವಂತಹ ವಿಚಾರವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ರಾಯರ ಮಠದಲ್ಲಿ ಸಿಗ್ತಕ್ಕಂತಹ ಮಂತ್ರಾಕ್ಷತೆಯನ್ನು ರಾಯರ ಭಕ್ತರು ಚಿನ್ನದಂತೆ ಸ್ವೀಕರಿಸ್ತಾರೆ. ಅನೇಕರು ಯಾವುದೇ ಕೆಲಸಕ್ಕಾಗಿ ಮನೆಯಿಂದ ಹೊರಡುವ ಸಮಯದಲ್ಲಿ ತಲೆಯ ಮೇಲೆ ಒಂದೆರಡು ಮಂತ್ರಾಕ್ಷತೆ ಕಾಳುಗಳನ್ನು ಹಾಕಿಕೊಂಡು ನಂತರ ಹೋಗುವಂತಹ ರೂಢಿಯನ್ನು ಹೊಂದಿರ್ತಾರೆ. ಮಂತ್ರಾಕ್ಷತೆಯಲ್ಲಿ ರಾಯರ ಅಪಾರ ಆಶೀರ್ವಾದವಿರುತ್ತದೆ ಎನ್ನುವ ನಂಬಿಕೆ ಇದೆ. ಅದೆಷ್ಟೋ ಜನ ಭಕ್ತರು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳುವುದಕ್ಕಾಗಿಯೇ ರಾಯರ ಮಠಗಳಿಗೆ ಹೋಗ್ತಾರೆ. ಇಲ್ಲಿ ನಾವು ಮಂತ್ರಾಕ್ಷತೆಗಳು ನೆಲದ ಮೇಲೆ ಬಿದ್ದಿರುವುದನ್ನು, ಅದನ್ನೇ ತುಳಿದುಕೊಂಡು ಓಡಾಡುವುದನ್ನು ಗಮನಿಸುತ್ತೇವೆ. ಇದು ರಾಯರ ಆಶೀರ್ವಾದವುಳ್ಳ ಅಕ್ಷತೆ. ಅದನ್ನು ಕಾಲಿನಲ್ಲಿ ತುಳಿಯುವುದು, ಎಲ್ಲೆಂದರಲ್ಲಿ ಎಸೆಯುವುದು ಶ್ರೇಯಸ್ಸಲ್ಲ. ರಾಯರ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದಕ್ಕೆ ಅದರದ್ದೇ ಆದಂತಹ ವಿಧಿ ವಿಧಾನಗಳಿದ್ದಾವೆ. ರಾಯರ ಮಂತ್ರಾಕ್ಷತೆಯನ್ನು ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಮಾತ್ರ ಅದರ ಸಂಪೂರ್ಣವಾದಂತಹ ಶಕ್ತಿಯನ್ನು ಪಡೆಯಬಹುದು. ಮಂತ್ರಾಕ್ಷತೆಯನ್ನು ನಾವು ಹೇಗೆ ತೆಗೆದುಕೊಳ್ಳಬೇಕು ಎಂಬುದರ ಕುರಿತು ನಿಮಗೆ ಈಗ ತಿಳಿಸಿಕೊಡ್ತೇನೆ. ರಾಯರ ಮಂತ್ರಾಕ್ಷತೆಯನ್ನು ಹೇಗೆ ಸ್ವೀಕಾರ ಮಾಡಬೇಕು ಅಂತ ಈಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುವುದಕ್ಕೆ ಅದರದ್ದೇ ಆದಂತಹ ನಿಯಮಗಳಿದ್ದಾವೆ. ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳೋದಕ್ಕೆ ಯಾವುದೇ ರೀತಿಯಾದ ಲಿಂಗ ತಾರತಮ್ಯ, ವಯಸ್ಸಿನ ಇತಿಮಿತಿಗಳಾಗಲಿ ಇರೋದಿಲ್ಲ. ಪುರುಷರು ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ತಮ್ಮ ಶಲ್ಯವನ್ನು ಹಿಡಿದು ತಗೊಳ್ಕೋಬೇಕು. ಇನ್ನು ಮಹಿಳೆಯರು ತಮ್ಮ ಸೀರೆಯ ಸೆರಗನ್ನು ಒಡ್ಡಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಪುರುಷರು ಶಲ್ಯವನ್ನು ಧರಿಸದೇ ಇದ್ದರೆ, ಮಹಿಳೆಯರು ಸೀರೆಯನ್ನು ಧರಿಸದೇ ಇದ್ದರೆ ಅಂತಹ ಪರಿಸ್ಥಿತಿಯಲ್ಲಿ ಚಿಂತಿಸುವಂತಹ ಅಗತ್ಯವಿಲ್ಲ. ನಿಮ್ಮ ಬಳಿ ಕರವಸ್ತ್ರ ಇದ್ದರೆ ಅದರಲ್ಲಿ ತೆಗೆದುಕೊಳ್ಳಬಹುದು. ಒಂದು ವೇಳೆ ಅದೂ ಕೂಡ ಇಲ್ಲದೇ ಇದ್ದರೆ ಒಂದು ಪೇಪರ್ ತುಂಡುಗಳಲ್ಲಿ ತೆಗೆದುಕೊಳ್ಳಬಹುದು. ಚಿಕ್ಕ ಮಕ್ಕಳಿಗೆ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಲು ಬಿಡಬೇಡಿ. ಯಾಕೆ ಅಂದರೆ ಈ ವಯಸ್ಸಿನಲ್ಲಿ ಅವರಿಗೆ ಏನೂ ಕೂಡ ಗೊತ್ತಿರೋದಿಲ್ಲ. ಅವರು ಮಂತ್ರಾಕ್ಷತೆಯನ್ನು ಎಲ್ಲೆಂದರಲ್ಲಿ ಚೆಲ್ಲಬಹುದು. ಹಾಗಾಗಿ ನೀವೇ ಒಂದೆರಡು ಕಾಳುಗಳನ್ನು ಅವರ ತಲೆಯ ಮೇಲೆ ಹಾಕಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದ ನಂತರ ಅದನ್ನು ಹಾಗೆ ತೆಗೆದುಕೊಂಡು ಹೋದರೆ ಯಾವುದೇ ಪ್ರಯೋಜನ ಆಗೋದಿಲ್ಲ. ಬದಲಾಗಿ ನೀವು ತೆಗೆದುಕೊಂಡಂತಹ ಮಂತ್ರಾಕ್ಷತೆಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ಒಂದೆಡೆ ಕುಳಿತುಕೊಂಡು ರಾಯರನ್ನು ನೆನೆಯುತ್ತಾ ತಲೆಯ ಮೇಲೆ ಹಾಕೋಬೇಕು. ಮಹಿಳೆಯರು ತಮ್ಮ ಜಡೆ ಜುಟ್ಟುಗಳಿಗೆ ಹಾಕಿಕೊಳ್ಬೋದು. ಬಳಿಕ 1 ಅಥವಾ 2 ಮಂತ್ರಾಕ್ಷತೆಯನ್ನು ಬಾಯಿಗೆ ಹಾಕ್ಕೊಳ್ಬೋದು. ಈ ರೀತಿ ಮಾಡುವುದರಿಂದ ನೀವು ಮಂತ್ರಾಕ್ಷತೆಗೆ ಅವಮಾನ ಮಾಡಿದಂತಾಗುವುದಿಲ್ಲ. ರಾಯರ ಆಶೀರ್ವಾದ ಉಳ್ಳಂತಹ ಮಂತ್ರಾಕ್ಷತೆಯನ್ನು ಇಟ್ಕೊಳ್ಳೋದಕ್ಕೂ ಕೂಡ ಅದರದ್ದೇ ಆದಂತಹ ನಿಯಮಗಳಿದ್ದಾವೆ. ಮಂತ್ರಾಕ್ಷತೆಯು ರಾಯರ ಆಶೀರ್ವಾದವನ್ನು ಹೊಂದಿರುವಂತಹ ಅಕ್ಷತೆ ಆಗಿದ್ದು, ಇದಕ್ಕೆ ನಮ್ಮ ಜೀವನದ ಸಮಸ್ಯೆಗಳನ್ನು ದೂರ ಮಾಡಿ ಜೀವನದಲ್ಲಿ ಸುಖ, ಶಾಂತಿ, ಸಂತೋಷ, ಸಮೃದ್ಧಿಯನ್ನು ತರ್ತಕ್ಕಂತಹ ಶಕ್ತಿ ಇದೆ. ಹಾಗಾದರೆ ಮಂತ್ರಾಕ್ಷತೆಯನ್ನು ಯಾವ ರೀತಿಯಾಗಿ ಇಟ್ಕೋಬೇಕು? ಈಗ ನಾವು ಮಂತ್ರಾಕ್ಷತೆಯನ್ನು ಪಡ್ಕೊಳ್ಳೋದನ್ನು ನೋಡಿದ್ವಿ. ಈಗ ಮಂತ್ರಾಕ್ಷತೆಯನ್ನು ಹೇಗೆ ಇಟ್ಕೋಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ರಾಯರ ಮಠದಿಂದ ಬಂದ ನಂತರ ಮಂತ್ರಾಕ್ಷತೆಯನ್ನು 3 ಭಾಗಗಳಾಗಿ ಮಾಡಿ. ಒಂದು ಭಾಗವನ್ನು ದೇವರ ಕೋಣೆಯಲ್ಲಿ ಯಾರೂ ಸ್ಪರ್ಶಿಸದಂತೆ ಇಟ್ಕೋಬೇಕು. 2ನೇ ಭಾಗವನ್ನು ಒಂದು ಡಬ್ಬದಲ್ಲಿ ಹಾಕ್ಕೊಂಡು ಇದನ್ನು ಪ್ರತಿನಿತ್ಯ ತುಳಸಿಯೊಂದಿಗೆ ಪೂಜಿಸಬೇಕು. ಈ ಡಬ್ಬಕ್ಕೆ ಮುಚ್ಚಳವನ್ನು ಹಾಕಿ ಮುಚ್ಚಿಡಬಾರ್ದು. 3ನೇ ಭಾಗ ನೀವು ಹಣ ಇಡ್ತಕ್ಕಂತಹ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗುತ್ತೆ. ಇಲ್ಲಿ ನೀವು ಗಮನದಲ್ಲಿ ಇಟ್ಕೋಬೇಕಾದಂತಹ ಪ್ರಮುಖ ಅಂಶ ಏನು ಅಂತಂದರೆ, ಮುಟ್ಟಾದ ಮಹಿಳೆಯರು ಮಂತ್ರಾಕ್ಷತೆಯನ್ನು ಮುಟ್ಟಬಾರದು. ಒಂದು ವೇಳೆ ಮಂತ್ರಾಕ್ಷತೆ ಅಶುದ್ಧವಾಗಿದೆ ಎನ್ನುವಂತಹ ಭಾವನೆ ಮೂಡಿದರೆ ಅದನ್ನು ಒಂದು ಗಿಡದ ಕೆಳಗೆ ಹಾಕಿ ನಂತರ ದೇವರ ಕೋಣೆಯಲ್ಲಿ ಇಟ್ಕೊಂಡಂತಹ ಮಂತ್ರಾಕ್ಷತೆಯನ್ನು ನೀವು ಬಳಕೆಯನ್ನು ಮಾಡ್ಬೋದು. ಈ ರೀತಿ ಮಂತ್ರಾಕ್ಷತೆಯನ್ನು ಈಸ್ಕೊಳ್ಳೋದು ಮತ್ತು ಅದನ್ನು ಇಟ್ಕೊಳ್ಳುವಂತಹ ವಿಧಾನದ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.